ಯಾರಿಗೆಲ್ಲ ನಾನು ಶ್ರೀಮಂತ ಆಗಬೇಕು ಅಂತ ಅನ್ಸೋದಿಲ್ಲ ಹೇಳಿ? ದುಡ್ಡು ಮಾಡಬೇಕು ಅಂತ ಅನ್ಸೋದಿಲ್ಲ ಹೇಳಿ? ಹುಟ್ಟಿದ್ದೀರಾ ಅಂತ ಅಂದಮೇಲೆ ದುಡ್ಡು ಮಾಡಲೇಬೇಕು ಅನ್ನೋವಂಥದ್ದು ಎಲ್ರಿಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಅನಿಸುತ್ತೆ. ದುಡ್ಡೇ ಜೀವನ ಅಲ್ಲ, ಆದರೆ ಜೀವನ ನಡೆಸಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು ಅಲ್ವಾ? ಅದು ಕೂಡ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಜೀವನ ಮಾಡಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು. ಹಾಗಾಗಿ ನೀವು ಅತಿ ಬೇಗ ಶ್ರೀಮಂತರಾಗಬೇಕು, ಜಾಸ್ತಿ ದುಡ್ಡು ಮಾಡಬೇಕು ಅಂತ ಅಂದರೆ ನಾನು ಹೇಳುವಂತಹ 5 ಟಿಪ್ಸನ್ನು ಫಾಲೋ ಮಾಡಿ ನೋಡಿ. ಖಂಡಿತವಾಗ್ಲೂ 100% ನೀವು ಶ್ರೀಮಂತರಾಗೇ ಆಗ್ತೀರಾ, ಅದು ಕೂಡ ಬೇಗನೆ. ಆದರೆ ಈ ಒಂದು ವಿಡಿಯೋನೇ ಕಂಪ್ಲೀಟಾಗಿ ನೋಡೋ ಅಷ್ಟು ತಾಳ್ಮೆ ನಿಮಗಿಲ್ಲ ಅಂತ ಅಂದರೆ ಇನ್ನು ನೀವು ಅತಿಯಾಗಿ ದುಡ್ಡು ಮಾಡ್ತೀರಾ, ಅತಿಯಾಗಿ ಶ್ರೀಮಂತರಾಗ್ತೀರಾ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಅಲ್ವಾ? ಇದನ್ನೇ ನೋಡೋದಕ್ಕೆ ಆಗಿಲ್ಲ ಅಂತ ಅಂದಮೇಲೆ ಅಷ್ಟು ಟೈಮ್ ಕೊಟ್ಬಿಟ್ಟು ನೀವು ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ನಾನು ಹೇಳುವಂತಹ 5 ಟಿಪ್ಸ್ಗಳಲ್ಲಿ 3ನೇ ಟಿಪ್ ಏನಿದೆ ಅಲ್ವಾ, ಅದನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನೀವು ಚೆನ್ನಾಗಿ ದುಡ್ಡು ಮಾಡೋದಕ್ಕೆ ಆಗುವಂಥದ್ದು, ಶ್ರೀಮಂತರಾಗೋದಕ್ಕೆ ಆಗುವಂಥದ್ದು. ಮೊದಲನೆಯ ಟಿಪ್ ಯಾವುದು ಗೊತ್ತಾ? ಮೊದಲಿಗೆ ನೀವು ಒಂದು ಗೋಲನ್ನು, ಒಂದು ಗುರಿಯನ್ನು ಫಿಕ್ಸ್ ಮಾಡ್ಕೋಬೇಕು. ಅದು ಆರ್ಥಿಕವಾಗಿ ಇರೋ ರೀತಿಯಾಗಿ ಏನಾದರೂ ಆಗಿರಲಿ. ನೀವು ಇಷ್ಟು ವರ್ಷದೊಳಗಡೆ, ಇನ್ನೊಂದು 5 ವರ್ಷದೊಳಗಡೆ ನಾನು ಮನೆಯನ್ನು ಕಟ್ಟಬೇಕು, ನಾನು ಈ ಒಂದು ಗಾಡಿಯನ್ನು ತಗೊಳ್ಬೇಕು, ಇಲ್ಲ ನಾನು ಜಮೀನನ್ನು ತಗೊಳ್ಬೇಕು, ಈ ರೀತಿ ಯಾವುದಾದ್ರೂ ಒಂದು ಗುರಿಯನ್ನು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಸಾಧ್ಯ ಆಯಿತು ಅಂತಂದರೆ ನೀವು ಮಲಗುವಂತಹ ಜಾಗದಲ್ಲಿ ಒಂದು ಡ್ರಾಯಿಂಗ್ ಶೀಟಲ್ಲಿ ಅದನ್ನು ಬರೆದ್ಬಿಟ್ಟು ಹಾಕಿ. ಪ್ರತಿದಿನ ಕೂಡ ನೀವು ಎದ್ದಾಗ ಅದನ್ನು ನೋಡ್ತಾ ಇರಬೇಕು. ಇಲ್ವಾ, ಮೊಬೈಲಲ್ಲಿ ಹಾಕ್ಕೊಂಡಿರಿ, ನೋಟ್ ಮಾಡಿ ಇಟ್ಕೊಂಡಿರಿ. ಏನೋ ಒಂದು ಒಟ್ಟಿನಲ್ಲಿ ಪ್ರತಿದಿನ ಕೂಡ ನಿಮಗೆ ಆ ಒಂದು ಗುರಿ ಅನ್ನುವಂಥದ್ದು ನೆನಪಾಗ್ತಾ ಇರಬೇಕು. ಆ ರೀತಿಯಾಗಿ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮೈಂಡ್ ಸೆಟ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಅಂದರೆ ಆ ಒಂದು ಗುರಿಯ ಕಡೆ ಗಮನ ಅನ್ನುವಂಥದ್ದು ಹೋಗುತ್ತೆ. ಗಮನ ಹೋಯ್ತು ಅಂತ ಅಂದರೆ ಒಂದು ಪಕ್ಕಾ ಪ್ಲಾನಿಂಗ್ ಅನ್ನುವಂಥದ್ದು ಬರುತ್ತೆ. ಪ್ಲಾನಿಂಗ್ ಬಂತು ಅಂತ ಅಂದರೆ ಏನು? ನೀವು ಮನೆಯನ್ನು ಕಟ್ಟಬೇಕು, ಅದು ಕೂಡ 5 ವರ್ಷದಲ್ಲಿ ಕಟ್ಟಬೇಕು. ಅದಕ್ಕೆ ಎಷ್ಟಾಗತ್ತೆ, ಅದಕ್ಕೆ ಎಷ್ಟು ಡೌನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ, ಮತ್ತು ಎಷ್ಟು ಲಕ್ಷ ಬೇಕು, 5 ವರ್ಷದಲ್ಲಿ ಇಷ್ಟು ಲಕ್ಷ ಬೇಕು ಅಂತ ಅಂದರೆ ನಾನು ದುಡಿತಿರುವಂತಹ ಸಂಬಳ ಸಾಕಾಗತ್ತಾ? ಸಾಕಾಗೋದಿಲ್ವಾ? ನಿಮಗೆ ಗೊತ್ತಾಗ್ಬಿಡುತ್ತೆ, ನಾನು ದುಡಿತಾ ಇರೋ ಅಂಥದ್ದು ಸಾಕಾಗೋದಿಲ್ಲ, ನಾನು ಎಕ್ಸ್ಟ್ರಾ ಏನಾದರೂ ಮಾಡಬೇಕು, ಸೆಕೆಂಡರಿ ಸೋರ್ಸನ್ನು ನಾನು ಇಟ್ಕೊಬೇಕು ಇನ್ಕಮ್ ಬರೋದಕ್ಕೆ ಅಂತ ನಿಮ್ಮ ತಲೆಯಲ್ಲೇ ಗೊತ್ತಾಗತ್ತೆ. ಮತ್ತು ಬೇಡದಲ್ಲೇ ಇರುವಂತಹ ವಿಷಯಗಳನ್ನು ಮೊಬೈಲಲ್ಲಿ ನೋಡ್ತಾ ಇರ್ತೀರಾ, ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಾ. ಆ ಒಂದು ಜಾಗದಲ್ಲಿ ನಾನು ಬೇರೆ ಏನು ಮಾಡಬಹುದು, ದುಡಿಯೋದಕ್ಕೆ ಯಾವ ರೀತಿಯಾದಂತಹ ಒಳ್ಳೆಯ ಮಾರ್ಗಗಳು ಇದ್ದಾವೆ, ಅವುಗಳ ಐಡಿಯಾಸನ್ನು ನೀವು ಪಡ್ಕೊಳ್ತೀರಾ. ನಿಮ್ಮ ಮೈಂಡ್ ಸೆಟ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಪದೇ ಪದೇ ಆ ಒಂದು ಗುರಿಯ ಬಗ್ಗೆನೇ ನಿಮ್ಮ ತಲೆ ಓಡ್ತಿರುತ್ತೆ. ಖರ್ಚನ್ನು ಕಡಿಮೆ ಮಾಡ್ತೀರಾ, ಜಾಸ್ತಿ ಸೇವ್ ಮಾಡೋದಕ್ಕೆ ನಿಮಗೆ ಉಪಯೋಗ ಆಗುತ್ತೆ. ಮತ್ತು ನಾನು ಸಾಧಿಸ್ತೀನಿ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ನೀವು ಫಿಕ್ಸ್ ಆಗಬೇಕು. ನನ್ನಿಂದ ಆಗೋದಿಲ್ಲ, ಓಕೆ ನನಗೆ ಮನೆ ಏನಕ್ಕೆ ಬೇಕು, ಆ ಥರ ಎಲ್ಲ ಅಂದ್ಕೊಂಡ್ರೆ ನೀವು ಸಾಧಿಸೋದಕ್ಕೆ ಆಗೋದೇ ಇಲ್ಲ. ಫಸ್ಟ್ ನೀವು ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಇನ್ನು 2ನೇದೇನು ಗೊತ್ತಾ? ನಿಮ್ಮ ಸರ್ಕಲ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಇರಬೇಕು. ಒಳ್ಳೆಯ ಫ್ರೆಂಡ್ಸ್ ಗ್ರೂಪ್ ಅನ್ನುವಂಥದ್ದು ಇರಬೇಕು. ಇವಾಗ ನಾನು ಎಕ್ಸಾಂಪಲ್ ಕೊಡ್ತೀನಿ. ಹೇಗೆ ಅಂದರೆ, 2 ವ್ಯಕ್ತಿಗಳು ಇರ್ತಾರೆ ಅಥವಾ ಸ್ಟೂಡೆಂಟ್ಸ್ ಇರ್ತಾರೆ. ಇಬ್ಬರಲ್ಲಿ ಒಬ್ಬ ಆವ್ರೇಜ್ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬ ಬಂದು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ. 10ನೇ ಕ್ಲಾಸ್ ಅಂತ ಅಂದ್ಕೊಳ್ಳಿ, ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಮಾರ್ಕ್ಸ್ ಕೂಡ ಬಂದಿತ್ತು, ಎಲ್ಲ ಆಯಿತು. ನೆಕ್ಸ್ಟ್ ಏನು, ಇಬ್ಬರು ಕೂಡ ಬೇರೆ ಬೇರೆ ಕಾಲೇಜ್ಗೆ ಜಾಯಿನ್ ಆದರೂ ಒಬ್ಬ ITIಗೆ ಸೇರಿಕೊಂಡ. ಅವನು ಯಾರ ಜೊತೆ ಕೂರಬಾರ್ದು ಅಂಥವ್ರ ಜೊತೆ ಕುಂತ್ಕೊಂಡ ಅಂತ ಇಟ್ಕೊಳ್ಳಿ. ಆ ಸಹವಾಸ ಅಷ್ಟು ಕೆಟ್ಟದಾಗಿ ಇರುತ್ತೆ. ಅವರಿಗೇನು ಓದೋದಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಟೈಮ್ ಪಾಸ್ಗೋಸ್ಕರ ಕಾಲೇಜ್ಗೆ ಬರ್ತಾ ಇರ್ತಾರೆ. ಅಂತಂದರೆ ಅವರು ಪಾರ್ಟಿ ಮಾಡೋದಕ್ಕೆ ಹೋಗೋದು, ಆ ಸಿನಿಮಾ ಬಿಡುಗಡೆ ಆಗಿದೆ ಅದನ್ನು ನೋಡೋದಕ್ಕೆ ಹೋಗೋಣ ಬನ್ನಿ, ಈ ರೀತಿಯಾಗಿ ಕರ್ಕೊಂಡು ಹೊರಟೋಗ್ಬಿಟ್ಟು ಓದೋ ಸ್ಟೂಡೆಂಟ್ನ ಕೂಡ ಕೆಡಿಸೋ ಅಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ನೀವು ಹೇಳ್ಬೋದು ಅವರ ಬುದ್ಧಿ ಅವರ ಕೈಯಲ್ಲಿ ಇರಬೇಕು, ಆ ರೀತಿಯಾಗಿ ಹೇಳ್ಬೋದು. ಬಟ್ ನಿಜವಾಗ್ಲೂ ಸಹವಾಸ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಹೇಳೋದಕ್ಕೆ ಬರೋದಿಲ್ಲ.
ಆದರೆ ಆವ್ರೇಜ್ ಸ್ಟೂಡೆಂಟ್ ಆಗಿದ್ದರೂ ಪರವಾಗಿಲ್ಲ, ಒಳ್ಳೆಯ ಒಂದು ಸಹವಾಸ ಇತ್ತು ಅಂತ ಅಂದರೆ ಹೆಂಗೋ ಬೆಳಿಬಹುದು. ಹಾಗಾಗಿ ಉತ್ತಮವಾದಂತಹ ಫ್ರೆಂಡ್ಸ್ ಗ್ರೂಪ್ ಇರಬೇಕು. ಅಂದರೆ ಫ್ರೆಂಡ್ಸ್ ಮುಖ್ಯನ, ಆದರೆ 100 ಜನ ಕೆಟ್ಟ ಫ್ರೆಂಡ್ಸ್ ಇರೋದಕ್ಕಿಂತ 3-4 ಜನ ಒಳ್ಳೆಯ ಫ್ರೆಂಡ್ಸ್ ಇದ್ದರೂ ಕೂಡ ಲೈಫಿನ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಇವಾಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಸ್ಯಾಲ್ರಿ ಬಂದಿರುತ್ತೆ, ನನಗೆ ಪಾರ್ಟಿ ಬೇಕು ಅಂತ ಕೇಳೋವಂಥವ್ರು, ಇದನ್ನು ಖರ್ಚು ಮಾಡೋಣ, ನಾವು ನೆಕ್ಸ್ಟ್ ಬಿಸ್ನೆಸ್ ಆದರೂ ಏನಕ್ಕೆ ಮಾಡಬೇಕು, ಏನು ಇರೋಷ್ಟು ದಿನ ಎಂಜಾಯ್ ಮಾಡಿಬಿಡೋಣ ಅಂತ ಖರ್ಚು ಮಾಡಿಸೋವಂಥವ್ರು ನಿಜವಾದ ಫ್ರೆಂಡ್ಸ್ ಅಲ್ಲ. ಬದಲಾಗಿ ನೆಕ್ಸ್ಟ್ ನಾವೇನು ಮಾಡ್ಬೋದು, ಈ ಒಂದು ದುಡ್ಡನ್ನು ಜಾಸ್ತಿ ಹೇಗೆ ಮಾಡ್ಕೊಳ್ಬಹುದು, ನಿಮಗೆ ಏನೋ ಸಮಸ್ಯೆ ಆದಾಗ ಸರಿ ಬಿಡು, ಮುಂದೆ ಇನ್ನೂ ಇದಕ್ಕಿಂತ ಚೆನ್ನಾಗಿರುವಂತಹ ಅವಕಾಶಗಳು ಸಿಗ್ತವೆ ಅಲ್ವಾ, ಅದ್ರ ಬಗ್ಗೆ ನಾವು ಗಮನ ಕೊಡೋಣ. ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದೀರಾ ಅಂತಂದರೆ ತಿನ್ನೋದಕ್ಕೆ ಹೋಗಬೇಡ, ಜಾಸ್ತಿ ಡಯಟ್ ಮಾಡು, ವರ್ಕೌಟ್ ಮಾಡು, ಆ ರೀತಿಯಾಗಿ ಹೇಳುವಂಥದ್ದು. ಒಟ್ಟಿನಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ದುವಂತಹ ಫ್ರೆಂಡ್ಸ್ಗಳಿರಬೇಕು ವಿನಃ ನಿಮ್ಮನ್ನು ಹಿಂದಕ್ಕೆ ತಳ್ಳುವಂತಹ, ಹಿಂದಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಡುವಂತಹ ಫ್ರೆಂಡ್ಸ್ ಅಲ್ಲ. ಬದಲಾಗಿ ಮುಂದಕ್ಕೆ ಮುನ್ನಡೆಸ್ಕೊಂಡು ಹೋಗುವಂಥವರೇ ನಿಜವಾದ ಫ್ರೆಂಡ್ಸ್ಗಳು. ಅವಶ್ಯಕತೆ ಅಂತ ಹೇಳ್ತಿಲ್ಲ, ಬದಲಾಗಿ ಒಳ್ಳೆಯ ರೀತಿಯಾದಂತಹ ವಿಷಯಗಳನ್ನು ಹೇಳುವಂಥವರು, ತಪ್ಪುಗಳನ್ನು ತಿದ್ದುವಂತಹ ಸ್ನೇಹಿತರ ಗುಂಪು ನಿಮ್ಮದಾಗಿರಲಿ. ಇನ್ನು 3ನೇ ಟಿಪ್ ಏನು ಗೊತ್ತಾ, ಇದೇ ನಾನು ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಅಂತ. ಅದು 50-30-20 ರೂಲ್ ಅಂತ ಬರುತ್ತೆ. 50% ಏನಿರುತ್ತೆ ಅಲ್ವಾ, ಇವಾಗ ನಿಮ್ಮ ಒಂದು ಸಂಬಳ ಅಂದಾಜು 1 ಲಕ್ಷ ಅಂತ ಅಂದ್ಕೊಳ್ಳಿ. ಯಾಕೆ 1 ಲಕ್ಷ ಹೇಳಿದೆ ಅಂತ ಅಂದರೆ, ನಿಮಗೆ ಈ ಥರ ಹೇಳಿದಾಗ ಹೌದು ನಾನು ಏನೋ ಗುರಿಯನ್ನು ಇಟ್ಕೊಂಡಿದ್ದೀನಿ, ಈ ರೀತಿಯಾಗಿ ದುಡಿಬೇಕು ಅಲ್ವಾ ನಾನು ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಬರುತ್ತೆ. ಹಾಗಾಗಿ ಹೇಳ್ತೀನಿ ಅಷ್ಟೇ, ಬಿಟ್ಟರೆ ಇನ್ನೇನು ಅಲ್ಲ. ಸರಿ, ನಿಮಗೆ ಒಂದು 35,000 ಸಂಬಳ ಬರುತ್ತೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದು 20% ಏನಿರುತ್ತೆ ಅಲ್ವಾ, ಆ ಒಂದು ಸಂಬಳದಲ್ಲಿ 20% ಹಣವನ್ನು ಇನ್ನೊಂದು ಬ್ಯಾಂಕ್ಗೆ ನೀವು ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವೇನು ಮಾಡಿ, ಆಟೋ ಪೇ ಮಾಡೋ ರೀತಿಯಾಗಿ SIP ಮಾಡ್ಕೊಳ್ಳೋ ಅಂಥದ್ದು ಏನೋ ಒಂದು ಮಾಡಿ. ಅದು ನಿಮ್ಮಿಷ್ಟ. ಮತ್ತು ನಾನು ಹೇಳಿದೆ, ನಿಮಗೆ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಅಂದರೆ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾವುದೋ ಒಂದು ಬೇರೆ ಕೆಲಸ ಕೊಡಿ. ಎಷ್ಟೊಂದೆಲ್ಲ ಪಾರ್ಟ್ ಟೈಮ್ ಜಾಬ್ಸ್ ಅಂತ ಇರುತ್ತೆ ಅಲ್ವಾ. ಫಸ್ಟ್ ನಿಮ್ಮ ತಲೆಗೆ ಬರಬೇಕು ಈ ರೀತಿಯಾಗಿ ಇದ್ದಾವೆ ಅಂತಂದರೆ, ಒಂದು ಡೆಲಿವರಿ ಮಾಡೋ ಅಂಥದ್ದಾಗಿರಲಿ, ಏನೋ ಒಂದು ಕೆಲಸ ಅನ್ನೋವಂಥದ್ದು ಇರುತ್ತೆ. ನಿಯತ್ತಿಂದ ಮಾಡ್ತಿದ್ದೀರಾ ಅಂತಂದರೆ ಆ ಕೆಲಸ ಮಾಡೋದಕ್ಕೆ ನಾವು ಯಾಕೆ ಹಿಂಜರಿಬೇಕು ಅಲ್ವಾ. ಮೋಸ ಮಾಡಿ ಅಂತೂ ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಿಲ್ಲ ಅಂತ ಅಂದಮೇಲೆ ನೀವು ನ್ಯಾಯದಿಂದ ಮಾಡುವಂತಹ ಕೆಲಸ ಯಾವುದಾದ್ರೂ ಕೂಡ ಸೆಕೆಂಡರಿಯಾಗಿ ಮಾಡ್ಕೊಳ್ಬಹುದು. ಈ ಒಂದು ನಿಮ್ಮ ಪ್ರೈಮರಿ ಕೆಲಸ ಏನಿರುತ್ತಲ್ವ, ಮೊದಲನೇ ಕೆಲಸ, ಅದರ ಜೊತೆ ಎಕ್ಸ್ಟ್ರಾ ಟೈಮ್ ಸಿಕ್ಕಾಗ ಈ ಒಂದು ಕೆಲಸಗಳನ್ನು ಮಾಡ್ಕೊಳ್ಬಹುದು. ನಾನು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತಾ ಇದ್ದರೆ ನೀವು ಹೊರಗಡೆ ಹೋಗಿನೇ ದುಡಿಬೇಕು ಅಂತ ಅಲ್ಲ. ಇವಾಗ ನಿಮಗೆ ಸ್ಕಿಲ್ಸ್ ಇದೆ ಅಂತ ಅಂದರೂ ಕೂಡ ಪಾರ್ಟ್ ಟೈಮ್ ಜಾಬ್ ತುಂಬಾ ಮಾಡಬಹುದಾಗಿ ಇರುತ್ತೆ. ಅದ್ರ ಬಗ್ಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೇನೆ. ಇನ್ನು 50% ಏನಿದೆ ಅಲ್ವಾ, ಅದು ನಿಮ್ಮ ಅವಶ್ಯಕತೆಗೆ ನೀವು ಬಳಸ್ಕೊಳ್ಬೇಕು. ಇವಾಗ ಮನೆ ಬಾಡಿಗೆ ಕಟ್ಟೋದಕ್ಕಾಗಿರಲಿ, ವಾಟರ್ ಬಿಲ್ ಕಟ್ಟೋದಕ್ಕೆ ಆಗಿರಲಿ, ಮತ್ತು ನಿಮಗೆ ದಿನ ಸಾಮಗ್ರಿಗಳು ಏನೇನು ಬೇಕಾಗಿರುತ್ತೆ ಅಲ್ವಾ, ಅವುಗಳಿಗೋಸ್ಕರ ಆಗಿರಲಿ. ಇವಾಗ 35,000 ನೀವು ದುಡಿತೀರಾ ಅಂತ ಇಟ್ಕೊಂಡ್ರೆ 17,500 ನೀವು ಏನು ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲದಕ್ಕೂ ಕೂಡ ನೀವು ಖರ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು. ಈಗ ನೀವೆಲ್ಗೋ ಹೋಗ್ತೀರಾ, ಗ್ರಾಸರಿ ಶಾಪಿಂಗ್ ಅಂತ ಹೋಗ್ಬಿಟ್ಟು ನೀವು ಡಿಮಾರ್ಟಲ್ಲಿ ಇಷ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಮೊದಲೇದಾಗಿ ಲಿಸ್ಟ್ ಮಾಡ್ಕೋಬೇಕು ಏನೇನು ಬೇಕು ಅಂತ. ಎಷ್ಟು ಬೇಕೋ ಅದನ್ನು ಮಾತ್ರ ತಗೊಳ್ಬೇಕು. ನೀವು ಪ್ಲಾನಿಂಗ್ ಇಲ್ದಲೆ, ಲಿಸ್ಟ್ ಇಲ್ದಲೆ ನೀವು ಹೋದ್ರಿ ಅಂತ ಅಂದರೆ ಆಫರ್ ಇರುತ್ತೆ ಅಂತ ಇನ್ನೇನೋ ತಗೊಳ್ಳೋವಂಥದ್ದು, ಮತ್ತೇನೋ ತಗೊಳ್ಳೋವಂಥದ್ದು. 5,000 ಖರ್ಚು ಮಾಡಬೇಕು ಅಂತ ಹೋಗಿದ್ರೆ ಅಲ್ಲಿ 8-9,000 ಖರ್ಚು ಮಾಡಿಕೊಂಡು ಬಂದಿರ್ತೀರ. ಯಾಕೆ? ಯಾವುದೇ ರೀತಿಯಾದಂಥ ಲಿಸ್ಟ್ ಇರೋದಿಲ್ಲ, ಪ್ಲಾನಿಂಗ್ ಅನ್ನುವಂಥದ್ದು ಇರೋದಿಲ್ಲ. ಮತ್ತು ಇನ್ನು 30% ಏನಿರುತ್ತೆ ಅಲ್ಲ, ನಿಮ್ಮ ಬಯಕೆಗಳಿಗೋಸ್ಕರ ಇಟ್ಕೊಳ್ಬೇಕಾಗಿ ಇರುತ್ತೆ. ಇವಾಗ ನೀವು ಸಿನಿಮಾ ನೋಡಬೇಕು ಅನ್ನೋವಂಥದ್ದಾಗಿರಲಿ, ಇಲ್ಲ ಏನೋ ಹೊರಗಡೆ ಹೋಗಬೇಕು ಅನ್ನೋದಾಗಿರಲಿ, ಅದಕ್ಕೋಸ್ಕರ ನೀವು ಅದನ್ನು ಖರ್ಚು ಮಾಡ್ಕೋಬೇಕು. ಯಾಕೆಂದರೆ ನಾವು ಮುಂದೆಗೋಸ್ಕರ, ಭವಿಷ್ಯಕ್ಕೋಸ್ಕರ ನಾವು ಬರೀ ದುಡ್ಡನ್ನು ಕೂಡಿಟ್ಕೊಂಡು ಹೋದರೆ ಆಗೋದಿಲ್ಲ. ಇವತ್ತಿನ ದಿನವನ್ನು ಕೂಡ ನಾವು ಎಂಜಾಯ್ ಮಾಡಬೇಕು ಅಂತ ಅಂದರೆ ಬಯಕೆಗಳು ಇದ್ದೇ ಇರ್ತವೆ. ಅವುಗಳನ್ನು ತೀರಿಸ್ಕೊಳ್ಳುವಂತಹ ಸಲುವಾಗಿ ನೀವು 30% ಇಟ್ಕೊಳ್ಬಿಡ್ಬೋದು. ಅದಕ್ಕಿಂತ
ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ವೈಫನ್ನು ಕರ್ಕೊಂಡು ಹೋಗೋದಕ್ಕೆ ಆಗಿರ್ಬೋದು, ಸಿನಿಮಾಗೆ ಹೋಗೋದಕ್ಕೆ ಆಗಿರ್ಬೋದು, ಏನಾದರೂ ಆಗಿರಲಿ, ನಿಮ್ಮ ಒಂದು ಬಯಕೆಗಳು ಅಷ್ಟೇ ಅವು. ಸೊ ಅದಕ್ಕೆ 30% ಅಥವಾ 20% ನಿಮ್ಗೆ ಏನು ಅನಿಸುತ್ತೆ ಅದನ್ನು ಇದು ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರುವಂತಹ ಪರ್ಸೆಂಟ್ ಏನು ಹೇಳಿದೆ, ನಾನು ಹೇಳಿದೆ ಸೇವ್ ಮಾಡಬೇಕು. ಅದು ಏನು ನಿಮ್ಮ ಸಂಬಳದಲ್ಲಿ ಇವೆಲ್ಲ ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ, ಹಂಚಿಕೆ ಮಾಡ್ಕೊಳ್ಳಿ ಅಂತ ಅಂದಿದ್ದು. ಆದರೆ ಸೆಕೆಂಡರಿ ಸೋರ್ಸಾಗಿ ಏನು ಇಟ್ಕೊಂಡಿರ್ತೀರ ಅದು ಕಂಪ್ಲೀಟಾಗಿ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಟ್ಕೊಂಡಿರಬೇಕು. ಸೆಕೆಂಡರಿದು ಕಂಪ್ಲೀಟಾಗಿ ಸೇವ್ ಮಾಡಬೇಕು ಮತ್ತು ನಿಮ್ಮ ಸಂಬಳದೊಳಗಡೆ 20% ಅಥವಾ 30% ಸೇವ್ ಮಾಡ್ಕೊಳ್ಳಿ. ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡ್ಸ್ ಆಗಿರಲಿ, ಅಂದರೆ ರಿಸ್ಕ್ ಇಲ್ದಲೇ ಇರೋವಂಥದ್ದು ಯಾವ ರೀತಿ ಮಾಡಬೇಕು ಅವುಗಳನ್ನು ನೋಡಿ ಕಲಿತು ನೀವು ಮ್ಯೂಚುವಲ್ ಫಂಡ್ಸ್ಗೆ ಆಗಿರಲಿ ಇಲ್ಲೂ ಬೇರೆ ರೀತಿಯಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ದೊಡ್ಡದು ಅನಿಸಿಲ್ಲ ಅಂದರೂ ಕೂಡ ಮುಂದೆ ಮುಂದೆ ಒಂದು ಅಷ್ಟು ವರ್ಷಗಳಾದಮೇಲೆ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತೇವೆ. ಸೊ ಆ ಒಂದು ಪವರಿಂದ ಗೊತ್ತಾಗುತ್ತೆ ಎಷ್ಟು ರಿಟರ್ನ್ಸ್ ಅನ್ನುವಂಥದ್ದು ನಿಮಗೆ ಬರುತ್ತೆ ಅಂತ. ಕೆಲವೊಂದರಲ್ಲಿ 12%, 13% ಈ ರೀತಿಯಾಗಿ ನಿಮಗೆ ರಿಟರ್ನ್ ಅನ್ನೋವಂಥದ್ದು ಬರುತ್ತೆ. ಆದರೆ ಅದೇ ದುಡ್ಡನ್ನು ಸುಮ್ಮನೆ ಹಂಗೆ ಇಟ್ಕೊಂಡಿದ್ರೆ ಅಂತೂ ಬೆಳೀತಾ ಇರಲಿಲ್ಲ ಅಲ್ವಾ. ನೀವು ಹೂಡಿಕೆ ಮಾಡಿದಾಗ ಮಾತ್ರ ಆ ಒಂದು ಹಣ ಅನ್ನುವಂಥದ್ದು ಬೆಳವಣಿಗೆ ಆಗೋದು. ಇನ್ನು 4ನೇ ಪಾಯಿಂಟ್ ಏನು ಅಂತ ಅಂದರೆ, ನೀವು ಎಮರ್ಜೆನ್ಸಿ ಫಂಡನ್ನು ಇಟ್ಕೊಂಡಿರಬೇಕು. ಯಾವುದೋ ಒಂದು ಎಮರ್ಜೆನ್ಸಿ ಬಂದು ನಿಮ್ಮ ಕೆಲಸ ಕಳ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಒಂದು 6 ತಿಂಗಳು ಇಲ್ಲಿ ಏನೋ ಒಂದು ಆಗ್ತಾ ಇತ್ತು ಅಂತ ಅಂದರೆ, ನಿಮಗೆ ಕೆಲಸ ಬಿಡಬೇಕಾಗಿ ಬಂದಾಗ ನೀವು ಸೇವ್ ಮಾಡಿರುವಂಥದ್ದನ್ನು ತೆಗಿತೀರಾ. ಆದರೆ ಕಾಂಪೌಂಡಿಂಗ್ ಪವರ್ ಅನ್ನುವಂಥದ್ದು ಏನಿದೆ ಅಲ್ವಾ, ಸೊ ಅದು ಆಗಬೇಕು ಅಂತ ಅಂದರೆ ನೀವು ಒಂದಷ್ಟು ವರ್ಷಗಳು ಆ ಒಂದು ದುಡ್ಡನ್ನು ತೆಗೆಯೋದಕ್ಕೆ ಹೋಗಬಾರ್ದು. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅಂತ ಎಮರ್ಜೆನ್ಸಿಗೋಸ್ಕರ ಹಣವನ್ನು ಇಟ್ಕೊಂಡಿರಬೇಕು. ಅದು ಎಷ್ಟು ಅಂದರೆ ಒಂದು ತಿಂಗಳ ಮನೆಯನ್ನು ನಿಭಾಯಿಸೋದಕ್ಕೆ ಎಷ್ಟು ಬೇಕು ಅಲ್ವಾ, ಅದು ಇಂಟು 6 ತಿಂಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಮರ್ಜೆನ್ಸಿಯಾಗಿ ನೀವು ಇಟ್ಕೊಂಡಿರಬೇಕಾಗಿ ಇರುತ್ತೆ. ಅದು ಯಾವ ರೀತಿಯಾಗಿ ಅಂದರೆ, ಅರ್ಧ ಭಾಗ ಅದರಲ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರಿ, ಇನ್ನು ಅರ್ಧ ಬಂದು FD ಮಾಡಿ ಇಟ್ಕೊಂಡಿರಿ. ಸೊ ನಿಮಗೆ ಏನಾದರೂ ಕಷ್ಟ ಆಯಿತು ಅಂತ ಅಂದರೆ ಅದನ್ನು ತೆಗಿಬೋದು. ಈವನ್ FD ಒಳಗಡೆ ಇರುವಂಥದ್ದು ತೆಗಿಬೋದು. ಕೆಲವೊಂದರಲ್ಲಿ 7%, 8% ಈ ರೀತಿ ಇಂಟ್ರೆಸ್ಟ್ ಬಡ್ಡಿಯನ್ನು ಕೊಡ್ತಾ ಇರ್ತಾರೆ ಅಲ್ವಾ. FDಯಲ್ಲಿ ಇಟ್ಟಿದ್ರೆ ಸರಿ, ನೀವು ಮುಂಚೆನೇ ತೆಗೆದ್ರೆ ಪೆನಾಲ್ಟಿ ಹಾಕ್ತಾರೆ, ಇನ್ನೆಷ್ಟು ಹಾಕ್ತಾರೆ, 1% ಹಾಕ್ತಾರೆ ಅಂತ ಅಂದ್ಕೊಳ್ಳಿ. 6% ಜಾಸ್ತಿ ಬಡ್ಡಿ ಅಂತೂ ಸಿಕ್ತಲ್ವಾ. ಒಟ್ಟಿನಲ್ಲಿ ನಿಮ್ಮ ದುಡ್ಡು ಬಡ್ಡಿಯ ಜೊತೆಗೇ ಸಿಗ್ತಾ ಇರೋವಂಥದ್ದು. ಇನ್ನು 5ನೇದು ಬಂದು ಲೋನ್ಸಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ. ಲೋನ್ಸ್ ವಿಷಯದಲ್ಲಿ ಜಾಗರೂಕರಾಗಿ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಕೆಟ್ಟದು ಅಂತ ಹೇಳ್ಬೋದು. ಅನಾವಶ್ಯಕವಾಗಿ ಲೋನನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಯಾರೋ ಫ್ರೆಂಡ್ಸ್ ಹೇಳಿದ್ರು ಪಾರ್ಟಿ ಬೇಕು ಅಂತ, ನಿಮಗೆ ಕೆಲಸ ಸಿಕ್ಕಿದೆ ಪಾರ್ಟಿ ಕೊಡಿಸು ಅಂತ, ಅದಕ್ಕೋಸ್ಕರ ಲೋನ್ ತಗೊಳ್ಳೋವಂಥದ್ದು. ಇನ್ನೂ ಹೇಳಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ಗಳು 30%ಗಿಂತ ಜಾಸ್ತಿ ತೊಗೊಂಡ್ಬಿಡೋದು. ಆನ್ ಟೈಮ್ ನೀವು ಕಟ್ಟಿಲ್ಲ ಅಂತ ಅಂದರೆ ಮತ್ತೆ ಏನಾಗುತ್ತೆ, ಸಿವಿಲ್ ಸ್ಕೋರ್ ಅನ್ನೋವಂಥದ್ದು ಕಡಿಮೆ ಆಗುತ್ತೆ. ಅದು ಯಾವತ್ತಿಗೂ ಕೂಡ ಜಾಸ್ತಿಯಾಗಿ ಇರಬೇಕಾಗಿ ಇರುತ್ತೆ. ಅವಾಗೇನೆ ಅಡ್ವಾಂಟೇಜ್ ಇರೋ ಅಂಥದ್ದು. ಏನೋ ಒಳ್ಳೆ ಗುಡ್ ಲೋನ್ಸನ್ನು ತೊಗೊಳ್ಬೇಕು. ಅದು ಹೇಗೆ ಅಂತಂದರೆ, ಏನೋ ಮನೆ ಕಟ್ಟೋದಕ್ಕೋಸ್ಕರ ಆಗಿರಲಿ, ಇಲ್ಲ ಮನೆ ತೊಗೊಳ್ಬೇಕು ಈ ರೀತಿ ಒಳ್ಳೆ ಉದ್ದೇಶ ಇದ್ದರೆ, ಇಲ್ಲ ಹೆಲ್ತ್ ಪ್ರಾಬ್ಲಮ್ ಆಗಿನೂ ಏನೋ ಒಂದು ಆಗಿರುತ್ತೆ, ಆ ಟೈಮಲ್ಲಿ ತೊಗೊಳ್ಬಹುದು. ಆದರೆ ಅನಾವಶ್ಯಕವಾಗಿ ಲೋನ್ನ ತಗೊಳ್ಳೋದಕ್ಕೆ ಹೋಗಬೇಡಿ, ತಗೊಂಡು ಸಿಗಾಕೊಳ್ಳೋದಕ್ಕೆ ಹೋಗಬೇಡಿ. ಕ್ರೆಡಿಟ್ ಕಾರ್ಡ್ ವಿಷಯದಲ್ಲೂ ಕೂಡ ಇಷ್ಟೇ, ಜಾಸ್ತಿ ಉದ್ದ ಅಂತ ಹೇಳ್ಕೊಂಡಂತೂ ಹೋಗೋದಿಲ್ಲ. ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ನೀವೇನಾದರೂ ಈ ಎಲ್ಲ ಟಿಪ್ಗಳನ್ನು ಫಾಲೋ ಮಾಡ್ತೀರಾ, ಭವಿಷ್ಯದಲ್ಲಾದರೂ ಮಾಡ್ತೀರಾ ಅಂತ ಆದರೆ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂತಲೇ ನಿಜವಾಗ್ಲೂ ನಿಮಗೆ ತಾಳ್ಮೆ ಇದೆ ಅಂತಲೇ, ಮತ್ತು ಸೀರಿಯಸ್ ಆಗಿ ನೀವು ಅಂದ್ಕೊಂಡಿದ್ದೀರಾ ನೀವು ದುಡ್ಡನ್ನು ಮಾಡಬೇಕು ಅಂತ. ಸೊ ನೋಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.